ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ನಮ್ಮ ಮನೆಯಲ್ಲಿ ಇವತ್ತು ಬೆಳಗಿನ ತಿಂಡಿಗಾಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಉಪ್ಪಿಟ್ಟು ಮಾಡ್ತಾ ಇದ್ದೀವಿ. ಜೊತೆಗೆ ಹಿಂದಗಡೆ ಬೇಳೆ ಕುದಿಸ್ತಾ ಇದ್ದೀನಿ ಮತ್ತು ಒಂದು ಕಡೆ ನೀರಿನ ಗುಂಡಿ ಇಟ್ಟಿದ್ದೀವಿ. ಈ ಕಡೆ ನೀರಿನೂ ಕಾಯುತ್ತೆ, ಆ ಕಡೆ ಬೇಳೆನೂ ಬೇಯುತ್ತೆ. ಈ ಕಡೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಅದಕ್ಕಿಂತ ಮೊದಲು ನಾನು ನಮ್ಮ ಮನೆಯವರಿಗೆ ಚಹಾ ಮಾಡಿಕೊಟ್ಬಿಟ್ಟು ಬಾಗ್ಲ ಹತ್ರ ಕಸ ಗುಡಿಸ್ಬಿಟ್ಟು ರಂಗೋಲಿ ಹಾಕಿದ್ರಾಯ್ತು ಅಂತ ಕಸ ಗುಡಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ನಮ್ಮದು ಬಾಲ್ಕನಿ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕೋದು. ಪ್ರತಿದಿನ ಅಂತೂ ಎಲ್ಲರೂ ಮಾಡೋ ಕೆಲಸನೇ ರಂಗೋಲಿ ಹಾಕೋದು, ಕಸ ಗುಡಿಸೋದು, ನೀರು ಹೊಡೆಯೋದು. ಒಂದೊಂದು ಸಾರಿ ನಮ್ಮ ಮನೆಯವರೇ ಈ ಕೆಲಸ ಮಾಡಿರ್ತಾರೆ. ಇವತ್ತು ಅವ್ರಿಗೆ ಬೇರೆ ಕೆಲಸ ಇತ್ತು. ಊರಲ್ಲಿ ಜಾತ್ರೆ ಇದೆ, ಎಲ್ಲ ಹಾಸಿಗೆಗಳನ್ನು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಅವರು ಹಾಸಿಗೆಗಳನ್ನ ಕ್ಲೀನ್ ಮಾಡೋಕ್ಕೆ ಅಂತ ಅವ್ರು ಹೋದರು. ಹೀಗಾಗಿ ನಾನು ಬಾಗಿಲ ತೊಳೆಯೋದಕ್ಕೆ ನಾನೇ ಬಂದುಬಿಟ್ಟೆ. ರಂಗೋಲಿ ಮಾತ್ರ ನಾನು ಹಾಕೋದು, ಪೂಜೆ ಮಾತ್ರ ನಾನು ಮಾಡೋದು. ಪ್ರತಿದಿನ ಅವರೇ ಬಾಗಿಲ ತೊಳಿತಾರೆ. ನೋಡಿ, ಇಲ್ಲ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಇಲ್ಲ ಒರೆಸ್ಕೊಂಡು ಕೆಳಗಡೆ ಎಲ್ಲ ನೀರು ಹೊಡಿತೀವಿ. ನೀರು ಹೊಡ್ಕೊಂಡು ಸ್ವಲ್ಪ ಬಾಲ್ಕನಿ ತೊಳೆದಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಇಲ್ಲಿ ನೋಡಿ, ಈ ರೀತಿ ನಾನು ಮೊದಲೇ ಸಾರಿ ಲಾಗ್ ಅಂತ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಾದರೆ ದಯವಿಟ್ಟು ತಿಳಿಸಿ. ಇದನ್ನು ಒಂದು ಸ್ವಲ್ಪ ಇವಾಗ ಕಡ್ಡಿಯಿಂದ ಸ್ಟಿಕ್ನಿಂದ ಒರೆಸ್ಕೊಂಡ್ಬಿಟ್ಟು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ರಂಗೋಲಿ ಸಿಂಪಲ್ ಆಗಿರೋ ರಂಗೋಲಿನ ನಾನು ಹಾಕೋದು. ಯಾಕೆ ಪ್ರತಿದಿನ ರಂಗೋಲಿ ದೊಡ್ಡದು ಹಾಕ್ತಾ ಇದ್ದರೆ ಅದಕ್ಕೆ ಟೈಮ್ ಜಾಸ್ತಿ ಹೋಗುತ್ತೆ. ಅದಕ್ಕೆ ಸಿಂಪಲ್ಲಾಗಿ ಒಂದು ಸ್ವಲ್ಪ ಸಣ್ಣದಾಗಿನ ರಂಗೋಲಿನ ಹಾಕ್ಕೊಂಡಿರ್ತೀನಿ. ಪ್ರತಿದಿನ ಮನೆ ಬಾಗಿಲು ಮುಂದೆ ರಂಗೋಲಿ ಇದ್ದರೆ ಅದೊಂದು ಶುಭ, ಇಲ್ಲಾಂದರೆ ಅಶುಭ ಪ್ರಮಾಣ ಮನೆಯಲ್ಲಿ ಬೀರುತ್ತದೆ. ಹೀಗಾಗಿ ನಾನು ಸಣ್ಣದೊಂದು ರಂಗೋಲಿ ಹಾಕ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಹೊಸ್ತಿಲ ಮೇಲೆ ಲಕ್ಷ್ಮೀ ಹೆಜ್ಜೆಗಳ ರಂಗೋಲಿ ಹಾಕ್ತಾಯಿದ್ದೀನಿ. ನಾನು ಸಿಂಪಲ್ಲಾಗಿರೋ ಈ ಥರನೇ ರಂಗೋಲಿ ಹಾಕೋದು. ಈ ಕಡೆ ನಾನು ಕಾಮಧೇನು ಹೆಜ್ಜೆ ಹಾಕ್ತಾಯಿದ್ದೀನಿ, ಅಂದರೆ ಹಸುವಿನ ಹೆಜ್ಜೆನ ಹಾಕ್ತಾಯಿದ್ದೀನಿ. 4 ಹೆಜ್ಜೆ ಇಷ್ಟು ಹಾಕಿಬಿಟ್ಟು ಕೆಳಗಡೆ ಒಂದು ಸ್ವಲ್ಪ ಹಾಕ್ತೀನಿ. ನಂತರ ಸ್ನಾನ ಆಗಿದ ನಂತರ ಹೊಸ್ತಿಲ ಪೂಜೆ ಮಾಡ್ತೀವಿ. ಹೊಸ್ತಿಲ ಪೂಜೆ ಮಾಡುವಾಗ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ನಂತರ ನಾವು ಲಿಂಗಾಯತ್ಸ್ ಆಗಿರೋದ್ರಿಂದ ಇಲ್ಲಿ ನಾನು ಭಸ್ಮದಿಂದ ಅಂದರೆ ವಿಭೂತಿಯಿಂದ ಪಟ್ಟಿನ ಬರಿತೀವಿ. ಅದನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ. ಈ ರೀತಿ ರಂಗೋಲಿ ಹಾಕಿಬಿಟ್ಟು ನಾನು ಒಳಗಡೆ ಹೋಗೋಕ್ಕಿಂತ ಮುಂಚೆ ಗೇಟ್ ಹತ್ರನೂ ಸ್ವಲ್ಪ ಕಸ ಗುಡಿಸಿ ಅಲ್ಲಿ ರಂಗೋಲಿನ ಹಾಕಬೇಕು. ಇಲ್ಲಿ ನಿಮಗೆ ತೋರಿಸೋದಕ್ಕೆ ಅಷ್ಟೇ ನಾನು ಇಲ್ಲಿ ರಂಗೋಲಿ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇವತ್ತು ನಾನು ಯಾವ ರೀತಿ ಸಿಂಪಲ್ಲಾಗಿ ಸರಳ ರಂಗೋಲಿ ಹಾಕಿದ್ದೀನಿ ಅಂತ. ಪ್ರತಿದಿನ ಬೇರೆ ಬೇರೆ ಚಿಕ್ಕದಾದ ಈ ರೀತಿಯ ರಂಗೋಲಿನ ಹಾಕೋದು. ಇಲ್ಲಿ ನೋಡಿ, ನಮ್ಮದು ಹೊರಗಡೆ ಗೇಟ್ವರೆಗೆ ತುಂಬ ಉದ್ದ ಇದೆ, ಅಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಅಲ್ಲಿ ಹೊರಗಡೆ ಗೇಟ್ ಹೊರಗಡೆ ಅದೇ ರೀತಿ ರಂಗೋಲಿ ಹಾಕ್ತೀವಿ. ರಂಗೋಲಿ ಹಾಕಿದ ನಂತರ ನಾನು ಇಲ್ಲಿ ನೀರು ಕಾಯಿಸಲಿಕ್ಕೆ ನಮ್ಮ ಔಟ್ ಹೌಸ್ಗೆ ಬಂದಿದ್ದೀನಿ. ಇಲ್ಲೇ ನೀರು ಕಾಯಿಸೋದು. ನಾವು ಒಂದು ಕೊಡದಷ್ಟು ಗುಂಡಿ ಇದೆ, ಈ ಗುಂಡಿಯಲ್ಲಿ ನೀರು ಹಾಕಿಬಿಟ್ಟು ಕಾಯಿಸಾಕಿಟ್ಟಿದ್ದೀನಿ. ಅದು ನೀರು ಕಾಯುವವರೆಗೆ ನಾನು ಒಳಗಡೆ ಕಸ ಗುಡಿಸ್ಕೊಂಡು ಬಂದುಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತ ಒಳಗಡೆ ಕಸ ಗುಡಿಸ್ಲಿಕ್ಕೆ ಬಂದಿದ್ದೀನಿ. ಮನೇನೂ ಒಂದು ಸ್ವಲ್ಪ ನಮ್ಮ ದೊಡ್ಡದೇ ಇದೆ, ನಾನು ಒಬ್ಬಳೇ ಆಗಿರೋದ್ರಿಂದ ಕ್ಲೀನ್ ಮಾಡ್ಕೋದು ಕಷ್ಟ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ಸೋಫಾ ಕವರ್ನೆಲ್ಲ ಕ್ಲೀನಾಗಿ ಜಾಡಿಸಿಬಿಟ್ಬಿಟ್ಟು ಇವಾಗ ಕಸ ಗುಡಿಸ್ಕೊಂಡು ಕಸ ಚೆಲ್ಬಿಟ್ಟು ನೆಲ ಒರೆಸ್ಕೋಬೇಕು. ನೆಲ ಒರೆಸ್ಕೊಂಡ್ಬಿಟ್ಟು ಸ್ನಾನ ಮಾಡಿ ಬಂದುಬಿಟ್ಟು ನಾನು ಪೂಜೆ ಮಾಡಬೇಕು. ಪೂಜೆ ಮಾಡೋದು ಪ್ರತಿದಿನ ನಾನೇ ನಮ್ಮ ಮನೆಯಲ್ಲಿ. ನನ್ನ ಮಗನೂ ಕಾಲೇಜ್ಗೆ ಹೋಗೋದ್ರಿಂದ ಅವ್ನಿಗೆ ಟೈಮ್ ಸಿಗೋದಿಲ್ಲ. ನಮ್ಮ ಮನೆಯವರಿಗೆ ಪೂಜೆ ಮಾಡೋ ಅಭ್ಯಾಸ ಇಲ್ಲ. ಹೀಗಾಗಿ ನಾನೇ ಪ್ರತಿದಿನ ನಮ್ಮ ಮನೆಯಲ್ಲಿ ಪೂಜೆ ಮಾಡೋದು. ಪ್ರತಿದಿನ ಕಸ ಗುಡಿಸಿ ನೆಲ ಒರೆಸೋದ್ರಲ್ಲಿ ನನಗೆ 1 ಅವರ್ ಟೈಮ್ ಹಿಡಿದ್ಬಿಡುತ್ತೆ. ಯಾಕಂದರೆ 2 ಬೆಡ್ರೂಮು, ಕಿಚನ್ನು, ಹಾಲು ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ಹಿಡ್ಕೊಂಡ್ಬಿಡತ್ತೆ. ಈ ರೀತಿ ಎಲ್ಲ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡ್ಬಿಟ್ಟು ಅಷ್ಟರಲ್ಲಿ ನೀರು ಕಾಯೋದಿರುತ್ತೆ. ಇವಾಗ ಬೇಸಿಗೆ ಕಾಲ ಅಲ್ಲ, ಜಾಸ್ತಿ ಬಿಸಿ ಆಗದೆ ಇದ್ರೂ ಪರವಾಗಿಲ್ಲ. ಸೊ ನಾರ್ಮಲ್ಲಾಗಿ ಬಿಸಿ ಮಾಡ್ಕೊಂಡಿರೋಂಥ ನೀರಿಂದ ಸ್ನಾನ ಮಾಡ್ತಾಯಿದ್ದೀವಿ ಮನೆಯಲ್ಲಿ. ಪ್ರತಿಯೊಬ್ಬರು ಸ್ನಾನ ಆಗಬೇಕಲ್ಲ, ಅದರಲ್ಲಿ ಒಲೆ ಮೇಲೆ ಅಂದರೆ ಸ್ವಲ್ಪ ನಿಧಾನ ಆಗುತ್ತೆ. ನಾವು ಅಡುಗೆನೂ ಜಾಸ್ತಿ ಅಲ್ಲೇ ಮಾಡೋದು. ಸ್ನಾನ ಆದ ನಂತರ ನಾನು ದೇವ್ರ ಮನೆ ಪೂಜೆ ಮಾಡಕ್ಕೆ ಬಂದಿದ್ದೀವಿ. ಈ ಕಡೆ ತೆಂಗಿನ ಗರಿ ಕಾಣ್ತಾ ಇರೋದು ನಮ್ಮ ಲಕ್ಷ್ಮೀ ಪೂಜೆಯಲ್ಲಿ ಬಂದಿರುವಂಥ ಬೆಳೆ ಅದು ಅಂತ ಹೇಳ್ಬೋದು. ಅದನ್ನು ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಒಯ್ದು ಕೊಡಬೇಕು. ಇನ್ನೂ ಹೋಗಿ ಕೊಟ್ಟಿಲ್ಲ. ಪೂಜೆ ಆದ ನಂತರ ಇವತ್ತು ನಾವು ಒಂದು ವಿಶೇಷವಾದ ಅಡಿಕೆನ ಮಾಡಿದ್ದೀವಿ. ಅಡಿಕೆ ಯಾವ ಅಡಿಕೆ ಅಂತ ನೀವು ನೋಡೋಣ ಬನ್ನಿ. ಇಲ್ಲಿ ನೋಡಿ, ಪೂಜೆ ಸಿಂಪಲ್ಲಾಗಿ ಸರಳವಾಗಿ ಪೂಜೆ ಮಾಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ನಾನು ಅಡಿಕೆಗಳನ್ನ ಇಟ್ಟಿದ್ದೀನಿ. ಇದು ನೆಲ್ಲಿಕಾಯಿ ಅಡಿಕೆ. ತುಂಬ ಜನ ತುಂಬ ಥರನೇ ಮಾಡ್ತಾರೆ. ನಾವು ತುಂಬ ಸರಳವಾಗಿ ನಮ್ಮ ಮನೆಯಲ್ಲಿ ನೆಲ್ಲಿಕಾಯಿ ಅಡಿಕೆ ಮಾಡ್ತೀವಿ ಪ್ರತಿ ವರ್ಷ. ಇದು ಬಾಯಲ್ಲಿ ತುಂಬ ರುಚಿ ಕೊಡುತ್ತೆ ಮತ್ತು ಏನಾದರೂ ರುಚಿ ಬಾಯಿ ಕೆಟ್ಟಿರುವಾಗ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಈ ನೆಲ್ಲಿಕಾಯನ್ನು ತೊಳ್ಕೊಂಡು ಬಂದುಬಿಟ್ಟು ಈ ಥರ ಜಜ್ಕೊಂಡು ಅದರೊಳಗಿರೋ ಬೀಜನೆಲ್ಲ ಹೊರಗಡೆ ತೆಗಿತೀವಿ. ತೆಗೆದುಬಿಟ್ಬಿಟ್ಟು ಒಂದು ದೊಡ್ಡ ಪಾತ್ರೆ ಎಲ್ಲ ತೆಗೆದಿಟ್ಕೋತೀವಿ. ತೆಗೆದಿಟ್ಕೊಂಡ್ಬಿಟ್ಟು ಅದಕ್ಕೆ ಉಳಿದ ಸಾಮಾನು, ಇದಕ್ಕೇನು ಜಾಸ್ತಿ ಯಾವುದು ಸಾಮಾನು ಹಾಕೋದಿಲ್ಲ. ಅದು 2 ಸಾಮಾನುಗಳನ್ನು ಮಾತ್ರ ಹಾಕಬೇಕು, 2 ಪದಾರ್ಥಗಳನ್ನು. ಈ ರೀತಿ ಬೀಜ ತೆಗೆದುಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀವಿ. ಇದಕ್ಕಿವಾಗ
ಮೊಸರನ್ನ ಸೇರಿಸಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮೊಸರನ್ನ ಸೇರಿಸ್ಕೋಬೇಕು. ಮೊಸರನ್ನ ಸೇರಿಸ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಬೇಕಾದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು, ಅಂದರೆ ಹುಳಿ ಜಾಸ್ತಿ ಆದಷ್ಟು ಇದು ರುಚಿಯಾಗಿರುತ್ತೆ. ಯಾಕಂದರೆ ಸ್ವೀಟ್ ಆಗಿರುವಂಥ ನೆಲ್ಲಿಕಾಯಿಗಳಿವು, ಹುಳಿ ಆದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಬಿಟ್ಟು ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಇಡಬೇಕು. ಇದನ್ನು ರಾತ್ರಿಯಲ್ಲಿ ಕಲಿಸಿಡಬೇಕು. ಈ ರೀತಿ ರಾತ್ರಿ ಕಲಿಸ್ಬಿಟ್ಟು ಮಾರನೇ ದಿನ ಬೆಳಗ್ಗೆ ಮತ್ತೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಬಿಸಿಲಲ್ಲಿ ಒಣಗಿಸಿಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ನಾವು ತಿನ್ಬೋದು. ನೋಡಿ, ಇಲ್ಲ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀವಿ. ಒಣಗಿಸಿಟ್ಟೊಂಡನ್ನು ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡ್ರೆ ನಾವು ಬೇಕಾದಾಗ ಸ್ವಲ್ಪ ತೊಗೊಂಡು ತಿನ್ಬೋದು. ನೋಡಿ, ಇಲ್ಲಿ ಈ ರೀತಿ ಆಗಿದ್ದಾವೆ. ಊಟ ಆದ ನಂತರ, ಊಟದಕ್ಕಿಂತ ಮುಂಚೆನೂ ತಿನ್ಬೋದು. ಊಟ ಆದ ನಂತರ ಎಲ್ಲರೂ ಎಲೆ ಎಲ್ಲರೂ ಸೋಂಪು ಎಲೆಡಿಕೆ ಅಂತ ತಿಂತಾ ಇರ್ತಾರೆ. ಅದ್ರ ಬದಲು ಈ ರೀತಿ ಅಡಿಕೆ ಮಾಡಿಕೊಂಡ್ರೆ ತಿನ್ನೋದು ಒಳ್ಳೆಯದು. ನಮ್ಮ ಮನೆಯಲ್ಲಿ ಬೆಳಗ್ಗೆ ಇವತ್ತು ಉಪ್ಪಿಟ್ಟು ಮಾಡಿದ್ದೀವಿ. ಉಪ್ಪಿಟ್ಟಿನ ಜೊತೆಗೆ ನಾನು ಹಿಂದುಗಡೆ ಬೇಳೆನ ಕುದಿಸ್ತಾ ಇದ್ದೀನಿ, ಮತ್ತು ಈ ಕಡೆ ನಾನು ಸ್ನಾನ ಆದ ನಂತರ ಮತ್ತು ಉಳಿದವರಿಗೆ ಸ್ನಾನ ಮಾಡೋದಕ್ಕೆ ಅಂತ ಹಿಂದುಗಡೆ ನೀರಿಟ್ಟಿದ್ದೆ. ಒಲೆ ಮೇಲೆ ಮಾಡಿರೋಂಥ ಅಡುಗೆ ಎಂದು ತುಂಬ ಟೇಸ್ಟಿಯಾಗಿರುತ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.